ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಆಫ್ಟರ್ ಲಾಂಗ್ ಟೈಮ್ ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಲಾಸ್ಟ್ ವೀಡಿಯೋನಲ್ಲಿ ನಿಮಗೆ ಹೇಳಿದ್ದೆ ಇನ್ಮೇಲಿಂದ ಕಂಟಿನ್ಯೂ ಆಗಿ ವೀಡಿಯೋಗಳನ್ನ ಮಾಡ್ತೀನಿ ಅಂತ. ಸೊ ಸಾರಿ ಫಾರ್ ದಟ್, ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕಪ್ಪ ಅಂದರೆ ನನ್ನ ಫೋನ್ ಹೊಡೆದೋಯ್ತು ಗಾಯ್ಸ್. ಸೊ ಇದು ಹೊಡೆದೋಗಿ ಒಂದು ತಿಂಗಳಾಗ್ತಾ ಬಂತು. ಸೊ ಅದಕ್ಕೋಸ್ಕರ ನಾನು ಯಾವುದೇ ವೀಡಿಯೋಸ್ಗಳನ್ನ ಮಾಡ್ತಾಯಿಲ್ಲ. ಸೊ ಇವಾಗ ಸದ್ಯಕ್ಕೆ ಫೋನ್ ತೊಗೊಳೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಫೋನಿಗೆ ನಾನು ಸಿಮ್ ಹಾಕ್ಕೊಂಡು ಇವಾಗ ಈ ವೀಡಿಯೋಸ್ಗಳನ್ನ ನಾನು ಮಾಡ್ತೀನಿ. ಸದ್ಯಕ್ಕೆ ಹಿಂಗೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಬೇಕಾದರೆ ಹೊಸ ಫೋನ್ ತೊಗೊಳ್ಳೋಣ. ಹೊಸ ಫೋನ್ ತೊಗೊಂಡ್ರೆ ಹೊಸ ಫೋನ್ ತೊಗೊಳ್ತೀನಿ. ಸೊ ಇಲ್ಲಾಂದರೆ ಇದೇ ಫೋನಿಗೆ ನಾನು ಡಿಸ್ಪ್ಲೇ ಹಾಕಿಸ್ಕೊಂಡು ಇದನ್ನು ಯೂಸ್ ಮಾಡ್ತೀನಿ. ಸೊ ಯಾರಿಗೆ ಅಂದ್ರೂ ಈ ಫೋನ್ನ ನಾನು ತೊಗೊಂಡು 4 ಇಯರ್ಸ್ ಆಗ್ತಾ ಬಂತು. ಸೊ ಎಷ್ಟು ಸತಿ ನೆಲಕ್ಕೆ ಹೊಡೆದಾಕಿದ್ದೀನೋ ನನಗೆ ಗೊತ್ತಿಲ್ಲ. ಎಷ್ಟು ಸತಿ ನೆಲಕ್ಕೆ ಹೊಡೆದಾಕಿದ್ರೂ ಏನೂ ಆಗಿರಲಿಲ್ಲ. ಪಾಪದಿದ್ದು ನನ್ನ ಜೊತೆಗೇ ಇತ್ತು. ಸೊ ಅದು ಇದಕ್ಕೂ ಬಂತೇನೋ ಹೊಂಟೋಯ್ತು. ಬಟ್ ಪರವಾಗಿಲ್ಲ. ಇದು ಯಾಕಂದರೆ ಇದು ನನಗೆ ತುಂಬ ಬೆಸ್ಟ್ ಫೋನು. ಈ ಫೋನಿಂದ ತುಂಬ ಜಗಳ ಆಗಿದೆ ಮನೇಲಿ. ನಮ್ಮ ಅಮ್ಮನ ಮನೇಲಿ ನಮ್ಮ ಅಮ್ಮ ಮನೆಯಲ್ಲಿ ತುಂಬ ಜಗಳ ಮಾಡ್ತಾಯಿದ್ದೆ. ಈ ಫೋನ್ ಕೊಡು, ಏನಕ್ಕೆ ಫೋನು, ಹಂಗೆ ಹಿಂಗೆ ಅಂತೆಲ್ಲ ಮಾಡ್ತಿದ್ರು. ಆದರೂ ಅಷ್ಟೆಲ್ಲ ಅವ್ರ ಹತ್ರ ಎಲ್ಲ ಜಗಳ ಮಾಡಿಕೊಂಡು ಈ ಫೋನ್ನ ನಾನೇ ಇಟ್ಕೊಂಡಿದ್ದೀನಿ. ಬಟ್ ಇದೊಂಥರ ಮೆಮೊರಿಬಲ್ ಫೋನ್. ಇದು ನನಗೆ ತುಂಬ ಇಷ್ಟ. ಇದು ನನ್ನ ಫೋನು. ಬಟ್ ಹೊಡೆದೋಯ್ತಲ್ಲ ಅಂತ ಸ್ವಲ್ಪ ಬೇಜಾರು. ಬಟ್ ಪರವಾಗಿಲ್ಲ, ಹೇಗಾದರೂ ಮಾಡಿ ಡಿಸ್ಪ್ಲೇ ಹಾಕಿಸ್ಕೊತೀನಿ. ನೋಡೋಣ. ಯಾಕಂದರೆ ಈ ಫೋನು ತೊಗೊಂಡು ನಾನು 4 ಇಯರ್ಸ್ ಆಯಿತು. 4 to 5 ಇಯರ್ಸ್ ಆಗ್ತಾ ಬಂತು. ನನ್ನ ಜೊತೆಲೇ ಎಷ್ಟೊಂದು ಜನ ನನ್ನನ್ನು ಬಿಟ್ಟೋಗಿದ್ದಾರೆ, ನನ್ನ ಫ್ರೆಂಡ್ಸ್ ಎಲ್ಲ. ಬಟ್ ಈ ಫೋನ್ನ ನಾನು ಯಾವತ್ತೂ ಬಿಟ್ಟೋಗಿಲ್ಲ. ಒಂದು ಸತಿನೂ ನನಗಿದು ರಿಪೇರಿ ಅಂತಲೂ ಆಗಿಲ್ಲ, ಏನೂ ಆಗಿಲ್ಲ. ಆವಾಗಿಂದ ಇವಾಗಲೂ ತನಕ ಚೆನ್ನಾಗಿದೆ. ಬಟ್ ಇದು ಹೋಯ್ತಲ್ಲ ಅಂತ ಸ್ವಲ್ಪ ಬೇಜಾರಿದೆ. ಯಾಕಪ್ಪ ಅಂದರೆ ಇದು ನನ್ನ ಸ್ಯಾಲ್ರಿ ತೊಗೊಂಡಿದ್ದು. ಇದು ನನ್ನ ಸ್ಯಾಲ್ರಿಗೆ ಫಸ್ಟ್ ಸ್ಯಾಲ್ರಿ ಅಂತ ಅಲ್ಲ, ಫಸ್ಟ್ ಸ್ಯಾಲ್ರಿ ಅಲ್ಲ, ಹಂಗೆ ಸ್ಯಾಲ್ರಿ ಕೂಡಿಕ್ಕಿ ಇದಕ್ಕೆ ಸ್ವಲ್ಪ ಅಮೌಂಟ್ ನನ್ನ ಹಸ್ಬೆಂಡ್ ಕೂಡ ಕೊಟ್ಟಿದ್ರು. ಅವಾಗ ಎಲ್ಲ ಸೇರಿಸಿ ಕೂಡಿಕ್ಕಿ ತೊಗೊಂಡಿದ್ದು ಫೋನ್ ಇದು. ಸೊ ಯಾರಿಗೆ ಅಂದ್ರೂ ಅವ್ರೇನಾದರೂ ಕೂಡಿಟ್ಟು ತೊಗೊಳೋದ್ರಲ್ಲಿ ಚೆನ್ನಾಗಿರುತ್ತೆ. ನನಗೂ ತುಂಬ ಇಷ್ಟ. ನಾನು ದುಡ್ಡು ತೊಗೊಂಡಿದ್ದೀನಿ ಅನ್ನೋದು ಹೆಮ್ಮೆ ನನಗೆ. ಅದಕ್ಕೆ ಈ ಫೋನ್ ನನಗೆ ತುಂಬ ಇಷ್ಟಪಟ್ಟು ಫೋನ್ ಹೊಡೆದೋಯ್ತು ಗೈಸ್. ಅದಕ್ಕೋಸ್ಕರನೇ ನಾನು ವೀಡಿಯೋಸ್ನ ಮಾಡ್ತಾಯಿಲ್ಲ. ಖಂಡಿತ ಇನ್ಮೇಲಿಂದ ಕಂಟಿನ್ಯೂ ಆಗಿ ವೀಕ್ಲಿ 3-4 ವೀಡಿಯೋಸ್ ಆದರೂ ನಾನು ಮಾಡೇ ಮಾಡ್ತೀನಿ. ನಾನು ಫುಲ್ ವೀಡಿಯೋಸ್ನ ಡೈಲಿ ಮಾಡ್ತೀನಿ ಅಂತ ಹೇಳಲ್ಲ. 1 ವೀಕಿಗೆ ಒಂದು 3 ಇಲ್ಲ 4 ವೀಡಿಯೋಸ್ ಅಂತೂ ನಾನು ಖಂಡಿತ ಮಾಡ್ತೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಒಬ್ಬರು ನಿಮ್ಮ ಹೋಮ್ ಟೂರ್ ವೀಡಿಯೋನ ಮಾಡಿ ಅಂತ ಹೇಳಿದ್ದಾರೆ. ಸೊ ಖಂಡಿತ ಆದಷ್ಟು ಬೇಗ ಹೋಮ್ ಟೂರ್ ವೀಡಿಯೋನ ಮಾಡ್ತೀನಿ. ಸೊ ಗೈಸ್, ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಆದಷ್ಟು ಬೇಗ ನನಗೆ ಹೊಸ ಫೋನ್ ಸಿಗಲಿ, ಅಥವಾ ಇದೇ ಫೋನ್ನ ನಾನು ರೆಡಿ ಮಾಡಿಸ್ಕೊಳ್ಳೋ ಥರ ಆಗಲಿ ಅಂತ ಕೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ಪ್ಲೀಸ್ ಹೋಗಿ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಯಾವುದೇ ವೀಡಿಯೋಸ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಕೀಪ್ ವಾಚಿಂಗ್. ಟೇಕ್ ಕೇರ್, ಬಾಯ್.